ನಿಮ್ಮ ಮದುವೆಯ ದಿನ ನೆನಪು ಮಾಡ್ಕೊಳ್ಳೋದಾದ್ರೆ ಮದುವೆ ಎಲ್ಲಿ ನಡೀತು, ಹೇಗೆಲ್ಲ ನಡೀತು ಮೇಡಮ್? ದಾವಣಗೆರೆಯಲ್ಲಿ ಗುಂಡಿ ಚೌಟ್ರಿ ಅಂತ ಇದೆ, ಅಲ್ಲಿ ಮದುವೆ ಆಗಿದ್ದು. ಓಕೆ, ಹೇಗಿತ್ತು ಅವತ್ತಿನ ದಿನ ನೆನಪು ಮಾಡ್ಕೊಳ್ಳೋದಾದ್ರೆ? ಯಾವ ಥರ ಇತ್ತು ಸಂಭ್ರಮ? ಯಾವ ಥರ ಇತ್ತು? ಏನೂ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಮದುವೆ ದಿನದ ಯಾವ ಮೂಮೆಂಟ್ ಮರಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಲ್ಲಿ ಇದಕ್ಕೂ ಕಳಿಸ್ಕೊಟ್ಟ ಸಮಯ ಅಣ್ಣ ತಮ್ಮ ಎಲ್ಲರೂ ಇದ್ರು. ಫಸ್ಟ್ ಮ್ಯಾರೇಜ್ ನಂದೇ, ಹಾಗಾಗಿ ಎಲ್ಲರೂ ಒಂಥರ ಬೇಸರ ಆಗಿತ್ತು. ಸರ್, ಇಷ್ಟು ದೊಡ್ಡ ಕುಟುಂಬದಲ್ಲಿ ಇದ್ರೂ ಕೂಡ ನಿಮ್ಮ ಎಜುಕೇಷನ್ ಕೂಡ ನೀವು ಚೆನ್ನಾಗಿ ಮಾಡ್ಕೊಂಡ್ರಿ, ಒಳ್ಳೆ ಆಫೀಸರ್ ಕೂಡ ಆದ್ರಿ. ನಮ್ಮೂರು ಭಾಳ ಚಿಕ್ಕ ಹಳ್ಳಿ, ಕುಗ್ರಾಮ. ಒಂದು ಅವಾಗ 89 ಮನೆ ಇತ್ತು. ಮಳೆಗಾಲ ಬಂದರೆ ಮೊಳಕಾಲ್ವರೆಗೂ ಕೆಸರು ಊರಲ್ಲಿ, ನೀರೆಲ್ಲ ಊರಲ್ಲಿ ಹರಿಯೋದು. 3 ತಿಂಗಳು ಯಾರು ಚಪ್ಪಲಿ ಹಾಕಂಗೆ ಇರಲಿಲ್ಲ, ಅಷ್ಟು ಕೆಸರು ಇರೋದು. ನಮ್ಮಪ್ಪ ಆವಾಗಲೇ 100 ಎಕರೆ ಜಮೀನಿತ್ತು. ನಾವು ಇವತ್ತಿಗೂ ಈಗ 10 ಎಕರೆನೂ ತೊಗೊಂಡಿದ್ದೀವಿ ನಾವು, ಬಿಟ್ಟರೆ ಇವತ್ತಿಗೂ ನಮ್ಮ ತಂದೆಯವರು ಮಾಡಿದಂಥ ಜಮೀನು. ಭಾಳ ಕಷ್ಟ ಜೀವಿಗಳು. ನಮ್ಮವ್ವ ಅಷ್ಟು ಜನಕ್ಕೆ ಮಕ್ಕಳನ್ನ ಸಾಕ್ಕೊಂಡು, ಆಮೇಲೆ ಅದ್ರ ಜೊತೆಗೆ ದನಗಳು ಹಿಂಡಬೇಕು, ಬಟ್ಟೆ ಕೂಡ ಅವರೇ ತೊಳೆಯೋರು, ಪಾತ್ರೆ ತೊಳೆಯೋದು, ಎಲ್ಲ ಮಾಡೋದು. ಅಷ್ಟೆಲ್ಲ ಮಾಡಿಕೊಂಡು ಮಕ್ಕಳನ್ನ ಸಾಕಿದ್ದು. ಅದೇ ರೀತಿ ನಮಗೆ ಓದಿಸ್ಬೇಕು ಅಂತ ನಮ್ಮದು ಹಳ್ಳಿಯಲ್ಲಿ 4ನೇ ಕ್ಲಾಸ್ವರೆಗೂ ನಂದು ಅಲ್ಲೇ ಓದಿದೆ. 5, 6, 7ಕ್ಕೆ ಬಾರಂಗಿ ಅಂತ ಅಲ್ಲಿಂದ 5 ಕಿಲೋಮೀಟ್ರು, ದಿನ 10 ಕಿಲೋಮೀಟ್ರ್ ನಡೀತಿದ್ವಿ. ಎಟ್ ದ ಏಜ್ ಆಫ್ 10 ಬೆಳಿಗ್ಗೆ ಹೋದರೆ ಅದು ರಸ್ತೆ ಇಲ್ಲ, ಕೆರೆ ಕಟ್ಟೆಗಳೆಲ್ಲ ನಡ್ಕೊಂಡು ಹೋಗ್ಬೇಕು. ಹೋಗಿ ಅದು ಇಂಗ್ಲೀಷ್ ಸ್ಕೂಲ್ 5, 6ರಿಂದ ಸ್ಟಾರ್ಟ್ ಆಗೋದು. ABCD ಕಲ್ತಿದ್ದು 5ರಿಂದ. ಅಲ್ಲಿ 3 ವರ್ಷ ಹೋಗಿ ಬಂದು, ಆಮೇಲೆ 8, 9, 10 ಚಿಕ್ಕೇರೂರು ಬಂದು, ಹಿರೇಕೆರೂರು ತಾಲೂಕು ಪಕ್ಕದ ಊರು. ಅಲ್ಲಿ ಹಾಸ್ಟೆಲ್ ಸೇರಿಸಿದ್ರು. ಹಾಸ್ಟೆಲಲ್ಲಿ ಊಟ ಮಾಡೋಕ್ಕಾಗಿಲ್ಲ, ನಾವೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಭತ್ತಕ್ಕಿ ಅನ್ನ ಮಾಡೋದು, ಅಕ್ಕಿ ಇಟ್ಬಿಟ್ಟು ಅದ್ರ ಮೇಲೆ 2 ಇಂಚ್ ನೀರು ಇಟ್ಬಿಟ್ರೆ ಅದಕ್ಕೆ ಬೆಂದಾಗ ಅಕ್ಕಿ ಅನ್ನ ಆಗಿ ಹೋಗುತ್ತೆ. ಈ ತಂಬಳಿನ ಬಿಸಿನೀರು ಮಾಡಿಬಿಟ್ಟು ಕಲಿಸ್ಕೊಂಡ್ರೆ ಸಾರಾಯಿತು. ಏನು ಉಪ್ಪಿನಕಾಯಿ ಚಟ್ನಿ ಎಲ್ಲ ಮನೆಯಿಂದ ತಗೊಂಡು ಹೋಗ್ತಿದ್ವಿ ಊಟ ಮಾಡೋದು. ಆ ಥರ ಹೈಸ್ಕೂಲ್ ಜೀವನ. ಮತ್ತು